ಅಡಿಸ್ ಅಬಾಬಾದಿಂದ ದರ್ ಎ ಸಲಾಂ ಏರ್ಪೋರ್ಟಿಗೆ ಬಂದು ಒಮ್ಮೆ ಮೇಲ್ ಚೆಕ್ ಮಾಡಿದೆ. ಟೆಡಿಬೇರ್ ವಾಸ್ ಡೆಡ್. ಅದನ್ನ ಚೌಧರಿ ಬಲದೇವ್ ಸಿಂಗ್ ಅತ್ಯಂತ ವಿನೂತನ ಹಾಗೂ ಊಹೆಗೆ ಮೀರಿದ ರೀತಿಯಲ್ಲಿ ಮಾಡಿದ್ದ. ಅವನು ಅದು ಎಲ್ಲಿಂದ ಸಂಪಾದಿಸಿದ್ದನೋ ಗೊತ್ತಿಲ್ಲ. ತನ್ನ ಅಡುಗೆ ಭಟ್ಟ ಹಾಗೂ ಡ್ರೈವರ್ ಎರಡೂ ಆಗಿದ್ದ ಭೋಲಾನ ಹೆಸರಿನಲ್ಲಿ ಒಂದು ಸರ್ಟಿಫಿಕೇಟ್ ಸಂಪಾದನೆ ಮಾಡಿಕೊಂಡಿದ್ದ, ವೆಟರ್ನರಿ ಅಸಿಸ್ಟೆಂಟ್. ಅದಕ್ಕೆ ಮುಂಚೆ ಮುಂಬಯಿಯಲ್ಲಿ ಅವಳು ರಾಣಿ ಕರೋಟಿಯಾಳ ದಿನಚರಿಯನ್ನ ಪೂರ್ತಿ ಗಮನಿಸಿದ್ದ. ನನಗೆ ಗೊತ್ತಿತ್ತು, ಜ್ಯೂರಿಚ್ನಿಂದ ರಾಣಿ ಕರೋಟಿಯಾಳ ಫೋಟೋ ಕಾರ್ಲೋಸ್ ಮಾಥುರ್ನಿಗೆ ಮೇಲ್ ಮಾಡುತ್ತಿದ್ದಂತೆಯೇ ಮರುಕ್ಷಣದಿಂದಲೇ ಕರೋಟಿಯಾಳ ಸುತ್ತ ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲದ ದಿಗ್ಬಂಧನ ಹಾಕಿಬಿಡುತ್ತಾನೆ. ನಿರೀಕ್ಷೆ ಮಾಡಿದಂತೆಯೇ ಅವನು ಆ ಕೆಲಸ ಮಾಡಿದ್ದ. ಬಿಕಾನೇರದ ರಾಮ್ ಕಿಶನ್ ಸಿಯಾಗಿ ತನಗೆ ಕೊಟ್ಟ ಝೆಡ್ ಸೆಕ್ಯೂರಿಟಿಯನ್ನ ಜೀವ ಉಳಿಸಿಕೊಳ್ಳಲಿಕ್ಕೆ ಬಳಸಿಕೊಂಡಿದ್ದರೆ ಬದುಕಿರುತ್ತಿದ್ದನೇನೋ. ಆದರೆ ಅವನು ಅದನ್ನು ತನ್ನ ವ್ಯಾಪಾರಕ್ಕೆ, ವರ್ಚಸ್ಸಿಗೆ, ತೋರ್ಪಡಿಕೆಗೆ, ತನಗಿರುವ ರಾಜಕೀಯ ಹುಕೂಮತ್ತಿನ ಪ್ರದರ್ಶನಕ್ಕೆ ಬಳಸಿಕೊಂಡಿದ್ದ. ಇಡೀ ದಿನ ಝೆಡ್ ಸೆಕ್ಯೂರಿಟಿಯೊಂದಿಗೆ ಅಡ್ಡಾಡಿದವನು ರಾತ್ರಿ ಕೋಟೆಯಂತಹ ತನ್ನ ಹಳ್ಳಿಯ ಮನೆಗೆ ಹೊಕ್ಕ ತಕ್ಷಣ ಕದ ಹಾಕಿಕೊಂಡು ಬಿಡುತ್ತಿದ್ದ. ಸೆಕ್ಯೂರಿಟಿಯವರಿಗಾಗಿ ಕೋಟೆಯ ಅಂಗಳದಲ್ಲಿ ಮನೆಗಳಿದ್ದವು, ಅಲ್ಲಿ ಅವರ ಕುಟುಂಬಗಳೂ ಇದ್ದವು. ರಾತ್ರಿ ಒಯ್ದು ಕೋಟೆಯಂತಹ ಮನೆಯ ಬಾಗಿಲು ತಲುಪಿಸಿದ್ದೇ ತಡ ಸೆಕ್ಯೂರಿಟಿಯವರು ತಮ್ಮ ತಮ್ಮ ಮನೆ ಸೇರ್ಕೊಂಡು ಬಿಡ್ತಾ ಇದ್ರು. ಮತ್ತೆ ಬೆಳಗ್ಗೆ 11ಕ್ಕೆ ರಾಮ್ ಕಿಶನ್ ಸಿಯಾಗಿ ಹೊರಬಿದ್ದಾಗಲೇ ಇವರು ತಮ್ಮ ಕಾರ್ಬೈನ್ಗಳ ಸಮೇತ ಹೊರಬೀಳ್ತಾ ಇದ್ದರು. ಹೀಗಾಗಿಯೇ ಕಿಟಕಿಯಲ್ಲಿ ಮುಕ್ಕಳಿಸುವಾಗ ಸೆಕ್ಯೂರಿಟಿ ಇಲ್ಲದೆಯೇ ನಾಯಿ ಸಾವು ಸತ್ತಿದ್ದ ಸಿಯಾಗಿ. ಆದರೆ ರಾಣಿ ಕರೋಟಿಯ ವಿಷಯದಲ್ಲಿ ಅಂತಹ ಯಾವ ನಿರ್ಲಕ್ಷ್ಯವೂ ಆಗಕೂಡದು. ಹೊರಬಿದ್ದ ಗಳಿಗೆಯಲ್ಲಿ ಕಾರ್ಬೈನ್ ಹೊತ್ತ ಹುಡುಗರು ಇದ್ದೇ ಇರುತ್ತಾರೆ, ಸರಿ. ಆದರೆ ರಾಣಿ ಕರೋಟಿಯಾಳನ್ನ ಅವಳ ಮನೆಯಲ್ಲೂ ಕಾಯಬೇಕು. ಅದಕ್ಕಾಗಿ ಮುಂಬಯಿಯ ಸ್ಪೆಷಲ್ ಬ್ರಾಂಚಿನ 6 ಹುಡುಗಿಯರನ್ನ ಅವನು ನೇಮಿಸಿದ್ದ. 6 ಜನ ಸಬ್ ಇನ್ಸ್ಪೆಕ್ಟರ್ಗಳೇ. ರಾಣಿ ಕರೋಟಿಯ ಅಕಸ್ಮಾತ್ ಟಾಯ್ಲೆಟ್ಗೆ ಹೋಗಬೇಕೆಂದರೂ ಮೊದಲು ಒಬ್ಬ ಹುಡುಗಿ ಹೋಗಿ ಅಲ್ಲಿ ಅಪಾಯವಿಲ್ಲವೆಂಬುದನ್ನು ಖಚಿತಪಡಿಸಿ ವಾಪಸ್ ಬಂದು ಕರೋಟಿಯಾಳನ್ನ ಕಳಿಸಬೇಕು. ಅಂತಹ ವ್ಯವಸ್ಥೆ ಮಾಡಿದ್ದ ಕಾರ್ಲೋಸ್. ಮನುಷ್ಯನಿಗೆ ಸ್ವಾತಂತ್ರ್ಯದ ಕಿಮ್ಮತ್ತು ಅದನ್ನು ಕಳೆದುಕೊಂಡಾಗಲೇ ಅರ್ಥವಾಗಲಿಕ್ಕೆ ಸಾಧ್ಯ. 4 ದಿನದಲ್ಲಿ ಕಾರ್ಲೋಸ್ನ ಸೆಕ್ಯೂರಿಟಿಯ ಬಗ್ಗೆ ಹೈರಾಣಾಗಿ ಸಿಡಿಮಿಡಿಗುಟ್ಟತೊಡಗಿದಳು ರಾಣಿ ಕರೋಟಿಯ. ತಾನು ಪ್ರಿಯಾಂಕಾ ವಾದ್ರಾನ ಗೆಳತಿ ನಿಜ, ಆದರೆ ನನಗೆ ಶತ್ರುಗಳಲ್ಲಿದ್ದಾರೆ. ಯಾಕಿರ್ತಾರೆ? ಸಂಜೆ ಆಯಿತು ಅಂದರೆ ಮುಂಬಯಿಯ ತಾಜ್ನಿಂದ ಹಿಡಿದು ಮಡ್ ಐಲ್ಯಾಂಡಿನ ಜಾಯಿಂಟ್ಗಳ ತನಕ ನಾನು ಹೋಗಬೇಕು. ಜೊತೆಗೆ ಸೈನ್ಯ ಕಟ್ಟಿಕೊಂಡು ಹೋಗೋದುಂಟೆ. ಕೆಲವು ಮುಖ್ಯ ವ್ಯವಹಾರಗಳ ಮಾತುಕತೆಗಳು ನಡೆಯುತ್ತಿದ್ದುದೇ ಆ ಹೋಟೆಲ್ಗಳಲ್ಲಿ. ಅಂತಹ ಅಪಾಯಕಾರಿ ವ್ಯವಹಾರಗಳೇನಲ್ಲ. ಒಂದು ಮಾತು ಪ್ರಿಯಾಂಕಾಗೆ ಹೇಳಿಬಿಟ್ರೆ ಚಿಟಿಕೆ ಹೊಡೆಯೋದರ ಒಳಗಾಗಿ ಆಗಿ ಹೋಗುತ್ತಿದ್ದ ಕೆಲಸಗಳು. ಆದರೆ ರಾಣಿ ಕರೋಟಿಯಾಗೆ ಅಂತಹ ಒಂದು ಮಾತುಕತೆಯಿಂದ, ಒಂದು ವ್ಯವಹಾರದಿಂದ ಒಂದು ತಿಂಗಳಿಗೆ ಕನಿಷ್ಠ 10 ಕೋಟಿ ರೂಪಾಯಿ ಸಂಪಾದನೆ ಆಗ್ತಾ ಇತ್ತು. ಅದೆಲ್ಲ ಮಾತುಕತೆ ಈ ಕಾರ್ಲೋಸ್ನ ಸೆಕ್ಯೂರಿಟಿಯವರ ಸಮ್ಮುಖದಲ್ಲಿ ಆಡಲು ಸಾಧ್ಯವಾ? ನಾನ್ಸೆನ್ಸ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ರಾಣಿ ಕರೋಟಿಯ ಬೆಳಗಿನ ಸುಮಾರು 1 ಗಂಟೆಯನ್ನ ಕೇವಲ ತನ್ನ ಪರ್ಷಿಯನ್ ಬೆಕ್ಕಿನೊಂದಿಗೆ ಕಳೆಯ ಬಯಸುತ್ತಿದ್ದಳು. ಶುದ್ಧ ಚಿರತೆಯೊಂದು ತಂತಾನೆ ಆಕಾರ ಕುಗ್ಗಿಸಿಕೊಂಡು ಗುರುಗುಡುವಿಕೆ ಮರೆತು ಒಡತಿಯ ಮಡಿಲಲ್ಲಿ ಮೈಯುಜ್ಜುತ್ತಾ ಮುದ್ದುಗರೆಯುತ್ತಾ ಕೂಡುವ ಬೆಕ್ಕಿನಂತಹದ್ದು ಅದು. ಅದಕ್ಕೆ ರಾಣಿ ಕರೋಟಿಯ ಇಟ್ಟ ಹೆಸರು ಸ್ಯಾಂಬ್ರೋ. ಅದು ಒಂದು ಪರ್ಷಿಯನ್ ಬುಡಕಟ್ಟಿನ ದೇವತೆಯ ಹೆಸರು. ಅಷ್ಟು ಶ್ರೀಮಂತಳಾದ ಕರೋಟಿಯ ಯಾರಾದರೂ ಆಳಿಗೆ ಹೇಳಿ ಕೊಟ್ಟು ಕಳಿಸಿದರೆ ಪರ್ಷಿಯನ್ ಬೆಕ್ಕು ಸ್ಯಾಂಬ್ರೋದ ಕೂದಲನ್ನು ಟ್ರಿಮ್ ಮಾಡಿಸಿಕೊಂಡು ಬರುತ್ತಿದ್ದ. ಆದರೆ ನೋ ವೇ, ತಾನೇ ಎದುರಿಗೆ ನಿಂತು ತನಗೆ ಬೇಕಾದ ಶೈಲಿಯಲ್ಲಿ ಸ್ಯಾಂಬ್ರೋಗೆ ಹೇರ್ ಕಟ್ ಮಾಡಿಸಬೇಕು. ಹೀಗಾಗಿ ಮುಂಬಯಿಯ ಸುಪ್ರಸಿದ್ಧ ಸಿಂಘಾನಿಯಾ ಕ್ಯಾಟ್ ಪಾರ್ಲರ್ಗೆ ತಾನೇ ಖುದ್ದಾಗಿ ಅದನ್ನು ಒಯ್ಯುತ್ತಿದ್ದಳು. ಹ್ಯಾಪಿ ಮಾರ್ನಿಂಗ್ ಮೇಡಮ್ ಅಂದ ಭೋಲಾ ಪ್ರಾಣಿ ಚಿಕಿತ್ಸೆಯಲ್ಲಿ ಅತ್ಯಂತ ನಿಪುಣನೇನೋ ಎಂಬಂತೆ 3.25 ಲಕ್ಷ ರೂಪಾಯಿ ಬೆಲೆಯ ಆ ಪರ್ಷಿಯನ್ ಬೆಕ್ಕನ್ನು ಎತ್ತಿಕೊಂಡಿದ್ದ. ಎಂದಿನಂತೆ ಸಿಂಘಾನಿಯಾ ಪಾರ್ಲರ್ನ ಒಡತಿ ನಜ್ಮ್ ಸಿಂಘಾನಿಯಾ ಇಂಪೋರ್ಟೆಡ್ ಕತ್ತರಿ ಬಳಸಿ ಬೆಕ್ಕಿಗೆ ಗಾಬರಿಯೂ ಆಗದಂತೆ ಸುಮಾರು 1.25 ತಾಸು ಅದರ ರೇಷ್ಮೆಯಂತಹ ಕೂದಲನ್ನು ಟ್ರಿಮ್ ಮಾಡಿದ್ದಳು.
ಬೆಕ್ಕು ನಿಜವಾಗಿಯೂ ಮುದ್ದಾಗಿ ಕಾಣುತ್ತಿತ್ತು. ಕಾರಿನಲ್ಲಿ ಸೆಕ್ಯೂರಿಟಿಯವರೊಂದಿಗೆ ಕುಳಿತಿದ್ದ ರಾಣಿ ಕರೋಟಿಯ ಬಳಿಗೆ ಓಡಿದ ಭೋಲಾ ರಾಣಿ ಕರೋಟಿಯ ಕೈಗೆ ಒಂದು ಚಿಕ್ಕ ಸ್ಪ್ರೇ ಕೊಟ್ಟು, ಮತ್ತೇನಿಲ್ಲ ಮೇಡಮ್, ಪರ್ಷಿಯಾದಲ್ಲಿ ಬೆಕ್ಕುಗಳಿಗೆ ಹಾಗೆ ಕೂದಲು ಬೆಳೆಯೋದೇ ನೈಸರ್ಗಿಕವಾಗಿ ರೋಗ ಎದುರಿಸಲಿಕ್ಕೆ. ಆದರೆ ಏನು ಮಾಡೋದು, ಇಂಡಿಯಾದಲ್ಲಿ ನಾವು ಟ್ರಿಮ್ ಮಾಡಿಸ್ತೀವಿ. ಈ ಸ್ಪ್ರೇ ಇದೆಯಲ್ಲ, ಒಮ್ಮೆ ಮನೆಗೆ ಹೋಗಿ ಬೆಕ್ಕಿಗೆ ಬೆಚ್ಚನೆಯ ಟಬ್ನಲ್ಲಿ ಸ್ನಾನ ಮಾಡಿಸಿ ಮೃದುವಾದ ಟವಲ್ನಲ್ಲಿ ಒರೆಸ್ರಿ. ಡ್ರೈಯರ್ ಬಳಸಬೇಡಿ. ಕೂದಲು ಒಣಗಿದ ಮೇಲೆ ಜೆಕಿಲ್ ಪೌಡರ್ ಹಾಕಿ. ಆಮೇಲೆ ಒಂದು ಸಲ ಈ ಸ್ಪ್ರೇ ಮಾಡಿ. 2ಕ್ಕಿಂತ ಜಾಸ್ತಿ ಸಲ ಪ್ರೆಸ್ ಮಾಡಬಾರ್ದು. ನೌಕರರಿಗೆ ಗೊತ್ತಾಗೋದಿಲ್ಲ. ನೀವೇ ಖುದ್ದಾಗಿ ನಿಂತು ಕರಾರುವಕ್ಕಾಗಿ 2 ಸಲ ಸ್ಪ್ರೇ ಮಾಡಿ ಮೇಡಮ್. ನೋಡ್ತಾ ಇರಿ ಸ್ಯಾಂಬ್ರೋ ಬಾಬಾ ಎಷ್ಟು ಆರೋಗ್ಯವಾಗಿರ್ತಾನೆ ಅಂತ. ನನಗೆ ಅಂತ ಏನು ಕೊಡಬೇಡಿ ಮೇಡಮ್. ಈ ಸ್ಪ್ರೇ ಬರೀ 900 ರೂಪಾಯಿ ಅಷ್ಟು ಕೊಟ್ಟರೆ ಸಾಕು. ಬಡವ, ಉಳಿದಿದ್ದು ನಿಮ್ಮ ಮನಸ್ಸು. ರಾಣಿ ಮೇಡಮ್ ಮನಸ್ಸು ದಿಲ್ ದರಿಯಾ ಅಂತ ಕೇಳಿದ್ದೀನಿ ಅಂದಿದ್ದ. ರಾಣಿ ಕರೋಟಿಯ ಅವನ ಕೈಗೆ 5,000 ನೋಟು ತುರುಕಿ ಕಾರಿನ ಡ್ರೈವರ್ಗೆ ಹೊರಡಲು ಹೇಳಿದನು. ಅದಾದ 2.5 ಗಂಟೆಗೆ ಟಿವಿಗಳಲ್ಲಿ ಸುದ್ದಿ ಪ್ರಕಟವಾಗುತ್ತಿತ್ತು. ಊಹಿಸಲಿಕ್ಕೆ ಸಾಧ್ಯವೇ ಇರದ ರೀತಿಯಲ್ಲಿ ರಾಣಿ ಕರೋಟಿಯ ತಮ್ಮ ಬಂಗಲೆಯ ಬಚ್ಚಲಿನಲ್ಲಿ ತೀರಿಕೊಂಡಿದ್ದಾರೆ. ಅವರೊಂದಿಗೆ ಅವರ ಪರ್ಷಿಯನ್ ಬೆಕ್ಕು ಸ್ಯಾಂಬ್ರೋ ಕೂಡ ಸತ್ತು ಹೋಗಿದೆ. ಬಾಯಲ್ಲಿ ಜಿನುಗಿದ ಕೊಂಚ ರಕ್ತದ ಹೊರತು ರಾಣಿ ಕರೋಟಿಯ ಮೈ ಮೇಲೆ ಯಾವುದೇ ಗಾಯಗಳಿಲ್ಲ. ಟೆಡಿಬೇರ್ಗೆ ತುಂಬಾ ತೊಂದರೆ ಕೊಟ್ಟಿಲ್ಲ ಮಾಥೋರ್. ಸ್ಪ್ರೇ ಮಾಡಿದ ಮರುಕ್ಷಣ ರಾಣಿ ಮತ್ತು ಸ್ಯಾಂಬ್ರೋ ಇಬ್ಬರದು ಪ್ರಾಣ ಹೋಗಿದೆ. ಇಟ್ ವಾಸ್ ಪ್ಯೂರ್ ಅನ್ಡೈಲ್ಯೂಟೆಡ್ ಸೈನೈಡ್. ಪಿಬ್ಬಿ ಬೇಬಿಗೆ ತನ್ನ ಪ್ರೀತಿಯ ಗೆಳತಿ ತೀರಿ ಹೋದ ಸುದ್ದಿ ತಿಳಿಸು ಅಂಡ್ ಟೆಲ್ ಹರ್ ದಟ್ ಐ ಹ್ಯಾವ್ ಡನ್ ಇಟ್ ಎಂದು ಕಾರ್ಲೋಸ್ ಮಾಥುರ್ಗೆ ಫೋನ್ ಮಾಡಬೇಕೆಂಬ ಅಭಿಲಾಷೆಯನ್ನ ಕಷ್ಟದಿಂದ ಸಹಿಸಿಕೊಂಡಿದ್ದೆ. ಆದರೆ ಇನ್ನೊಂದು ಫೋನು ನಾನು ಮಾಡಲೇಬೇಕಿತ್ತು. ಅದನ್ನು ದುಬೈನಲ್ಲೇ ಕುಳಿತು ಮಾಡಿದೆ, ಏರಿಳಿತವಿಲ್ಲದ ನೆಮ್ಮದಿಯ ದನಿಯಲ್ಲಿ. ಬೊಂಜೋರ್ನೋ ಪ್ರಾಂತೆಲೋ ಅಂದೆ. ಹಿಂದಿ ಮೇ ಬೋಲಿಯೇ ಅಂದಿತ್ತು ಆಚೆಗಿನ ದನಿ. ವೆಲ್, ನನಗೆ ಇಟಾಲಿಯನ್ ಕಲಿಯುವಂತ ಹೇಳಿದ್ದೆ ನಿನ್ನ ತಾಯಿ. ಕರ್ನಲ್ ರವೀಂದ್ರ ಮಾರ್ಚಿಮಾಡ ಪೂಣಚ್ಚ ಫೋನ್ ಮಾಡಿದ್ದ ಅಂತ ಹೇಳು. ಆಕೆಗೆ ವಿವರ ಗೊತ್ತು. ಇನ್ನು ಅರ್ಧ ಗಂಟೆ ಬಿಟ್ಟು ನಿನ್ನ ಮೇಲ್ ಐ ಡಿ ಚೆಕ್ ಮಾಡು. ಅವುಗಳಲ್ಲಿನ ವಿವರ ನೋಡಿದ ಮೇಲೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗಿನ ಮುಖ್ಯಸ್ಥ ಕಾರ್ಲೋಸ್ ಮಾಥುರ್ಗೆ ನನ್ನೊಂದಿಗೆ ಮಾತನಾಡಕ್ಕೆ ಹೇಳು. ಸಾರಿ, ಐ ಕಿಲ್ಡ್ ದ ಇನ್ನೋಸೆಂಟ್ ಪರ್ಷಿಯನ್ ಕ್ಯಾಟ್ ಅಂದವನೇ ಫೋನ್ ಇಟ್ಟೆ. ಇಟಲಿಯಲ್ಲಿ ವಿರ್ಜಿನಿಯಾ ಕೊಲೆಗೆ ಮುಂಚೆ ಮೈನೋ ಗಾಂಧಿಯೊಂದಿಗೆ ಮಾತನಾಡಿದ ನಂಬರ್ ಅದು. ಆಮೇಲೆ ಲಿಕ್ಟನ್ಸ್ಟೈನಿನಲ್ಲಿ ನನ್ನ ಅಕೌಂಟಿನಿಂದ ಅಷ್ಟು ಹಣ ತೆಗೆದು ಬರೀ $63 ಇಟ್ಟಿದ್ದಾರೆ ಪ್ರಾಂತೆಲೋ. ನನ್ನ ಅಕ್ಕ, ನಾನು ದೇಶದ ಹೆಮ್ಮೆಯ ಮಗ ಕರ್ನಲ್ ಅಂತ ಗೋಗರೆದಿದ್ದು ಅದೇ ನಂಬರ್ಗೆ. ಅದನ್ನು ಬದಲಾಯಿಸಿ ಬಿಟ್ಟಿದ್ದರೆ ಮಾಥುರ್ ಬುದ್ಧಿವಂತನಾಗಿರ್ತಾ ಇದ್ದ. ಆದರೆ ಎಂತಹ ಬುದ್ಧಿವಂತನೂ ಗುರಿ ತಪ್ಪುತ್ತಾನೆ. ಮೈನೋ ಗಾಂಧಿಯ ನಂಬರು ಪ್ರಿಯಾಂಕಾ ಗಾಂಧಿ ಬಳಿ ಉಳಿದಿದೆ. ಅಂತಹ ಎಳೆ ಬಿಡುವುದು ಅನಾಲಿಸಿಸ್ ವಿಂಗ್ನಲ್ಲಿ ತೀರಾ ಅಪರೂಪ. ಅರ್ಧ ಗಂಟೆಯ ಒಳಗಾಗಿ ಕಲ್ಲೇಶಿ ಕಳಿಸಿದ ಅಷ್ಟು ಫೋಟೋಗಳನ್ನು ಪ್ರಿಯಾಂಕಾಳ ಐಡಿಗೆ ಮೇಲ್ ಮಾಡಿದ್ದೆ. ಮೊದಲ ಚಿತ್ರಗಳೇ ರೈಹಾನ್ ಮತ್ತು ಮಿರಾಯ. ಕಾರ್ಲೋಸ್ ಮಾಥುರ್ಗೆ ಹೇಳ್ತಂಗಿ, ನಾನು ಬೆಕ್ಕನ್ನ ಕೊಲ್ಲಬಹುದಾದರೆ ಬೆಕ್ಕಿನ ಮರಿಗಳನ್ನೂ ಕೊಲ್ಲಬಲ್ಲೆ. ಕ್ಯಾಟ್ ಡೈಸ್ ಅಂಡ್ ಕಿಟನ್ ಕ್ಯಾನ್ ಬಿ ಕಿಲ್ಡ್. ಹಾಗಂತ ನಾನು ತುಂಬ ಕೆಟ್ಟವನಲ್ಲ, ಪ್ರೊಫೆಷನಲ್ ಹಂತಕನಲ್ಲ, ವೀರ ಚಕ್ರ ಪಡೆದ ಕರ್ನಲ್. ಆದರೆ ಪಳಗಿದ ಬೇಟೆಗಾರನ ಮಗುವಿನ ಹಣೆಗೆ ಅವನು ಯಾವನೋ ಮಾಥುರ್ ಗುರಿ ಇಟ್ರೆ ಮೈನೋ ಗಾಂಧಿಗೆ ಸಂಬಂಧಿಸಿದ ಎಲ್ಲ ಬೆಕ್ಕಿನ ಮರಿಗಳನ್ನು ಮುಗಿಸಿಬಿಡಬಲ್ಲೆ. ನನಗೆ ನಿನ್ನ ಮೇಲೆ ದ್ವೇಷ ಇಲ್ಲ ತಂಗಿ, ಆದರೆ ನಿಷ್ಠೆಯನ್ನು ಕೂಡ ಕಸಕ್ ಸಮಾನ ಅಂತ ಭಾವಿಸುವ ನಿಮ್ಮ ಗಾಂಧಿ ಮೈನೋ ಕುಟುಂಬ ಇದೆಯಲ್ಲ, ಅದನ್ನು ಭಾರತ ಯಾವತ್ತಿಗೂ ಕ್ಷಮಿಸಲಾರದು. ನನ್ನ ಕೈಗಳಿಂದ ಇನ್ನು ಕೊಲೆಗಳಾಗೋದು ಬೇಡ ಅಂತ ನಿನಗೆ ಅನಿಸಿದ್ದೆ, ಆದರೆ ಟಾಕ್ ಟು ಕಾರ್ಲೋಸ್ ಹಾಗಂತ ಕ್ಲುಪ್ತವಾದ ಮೆಸೇಜ್ ಕಳಿಸಿ ಅವತ್ತು ರಾತ್ರಿಯ ಮೊದಲ ವಿಸ್ಕಿ ಫಿಕ್ಸ್ ಮಾಡಿಕೊಂಡೆ. ನಿರೀಕ್ಷೆ ಮಾಡಿದಂತೆಯೇ 30ನೇ ನಿಮಿಷ
ಕಾರ್ಲೋಸ್ ಮಾಥುರ್ನಿಂದ ಫೋನ್ ಬಂದಿತ್ತು. ವಾಟ್ ಹೀರೋ? ಪರ್ಷಿಯನ್ ಕ್ಯಾಟ್ ಕೊಲೆ ಇನೋವೇಟಿವ್ ಆಗಿತ್ತು, ಆದರೆ ಒಂದು ದೊಡ್ಡ ದಿವ್ಯ ದೇಶದ ಪ್ರಧಾನಿಗಿಂತ ಅತಿ ಮುಖ್ಯವಾದ ಮಾಯಿಯ ಮಗಳನ್ನ ಇಮೇಲ್ನಲ್ಲಿ ಹೆದರಿಸ್ತೀಯಾ? ಸ್ಟಾಪ್ ದಿಸ್ ನಾನ್ಸೆನ್ಸ್. ನಿನಗೇನು ಬೇಕು ಅಷ್ಟು ಹೇಳು. ಟೆಲಿಫೋನ್ನಲ್ಲಿ ಇದು ಬಗೆಹರಿಯೋ ಮಾತಲ್ಲ. ಖುದ್ದಾಗಿ ನಾನೇ ಬರ್ತೀನಿ. ನೀನು ಯಾವ ದೇಶಕ್ಕೆ ಕರೆದರೂ ಸರಿನೇ. 10 ನಿಮಿಷ ಮಾತನಾಡು. ಲೆಟ್ಸ್ ಸಾರ್ಟ್ ಇಟ್ ಔಟ್. ನಾನು ಭೇಟಿ ಆಗೋ ತನಕ ಮತ್ತೇನೋ ಅನಾಹುತ ಮಾಡಬೇಡ. ನೋ ಆಪರೇಷನ್ಸ್. ಅಂದ ಮಾಥುರ್ ದನಿಯಲ್ಲಿ ಅದೇ ನಿರ್ಭಾವುಕ ದೃಢತೆ. ಅನಾಲಿಸಿಸ್ ವಿಂಗಿನ ನಿಜವಾದ ಗಂಡಸು ಇವನು ಅನ್ನಿಸ್ತು. ವೆಲ್, ನನ್ನ ಮತ್ತು ಅನಾಲಿಸಿಸ್ ವಿಂಗ್ ಮಧ್ಯದ ಕಾಂಟ್ರಾಕ್ಟ್ ಜಾರಿಯಲ್ಲಿ ಇದೆಯೋ ಅದರ ಆಯಸ್ಸು ಮುಗಿದಿದೆಯೋ ನಾನು ಕಾಣೆ. ಆ ಲೆಕ್ಕಾಚಾರ ನಿನ್ನದು. ಆದರೆ ನಾನು ಇವತ್ತಿಗೂ ನಿನ್ನ ಹುಡುಗ. ಕಾರ್ಲೋಸ್ ಇಸ್ ಮೈ ಬಾಸ್. ಒಂದೇ ವ್ಯತ್ಯಾಸ ಅಂದರೆ ಕೆಲವು ವಿಷಯಗಳಲ್ಲಿ ನಮಗೆ ಭಿನ್ನಾಭಿಪ್ರಾಯ ಇದೆ. ನನ್ನ ಕೈಯಲ್ಲಿ ಹಣ ಇಲ್ಲ, ಆದರೆ ಒಂದಷ್ಟು ಮಾಹಿತಿ ಇದೆಯಲ್ಲ, ಅದು ನಿನ್ನ ಮಾಯಿಯ ಸಾಮ್ರಾಜ್ಯವನ್ನೇ ಮಗಚಿ ಹಾಕುತ್ತದೆ. ಲೆಹಾಶ್ಮೆದ್, ನೀನು ದುಬೈಗೆ ಯಾವತ್ತು ಬೇಕಾದರೂ ಬರಬಹುದು. ಹೋಟೆಲ್ ಪ್ರೆಸಿಡೆಂಟ್ನಲ್ಲಿ ರೂಮ್ ಬುಕ್ ಮಾಡಿರ್ತೀನಿ. ಲೆಟ್ಸ್ ಮೀಟ್ ಅಂದವನೇ ಫೋನ್ ಇಟ್ಟು ಲಾವಿಯ ಕೈಗೆ ನನ್ನ ಲಾಂಗ್ ಸಿಗರೇಟ್ ಕೊಟ್ಟೆ. ಅವಳು ಹಚ್ಚಿಕೊಟ್ಟಳು. ಅನಾಲಿಸಿಸ್ ವಿಂಗ್ನನ್ನು ಈಗ ನೀನು ಆಳ್ತಾ ಇದೀಯಾ. ದಿಸ್ ಈಸ್ ಮೈ ಹಬಿ. ಕಾರ್ನಲ್ ರವೀಂದ್ರ ಮಾಚಿಮಾಡ ಪೂಣಚ್ಚ. ಒಂದೇ ಒಂದು ಚಿಕ್ಕ ವಿಷಯಕ್ಕೂ ಕಾಂಪ್ರಮೈಸ್ ಆಗಬೇಡ. ಇನ್ನು ಭಾರತಕ್ಕೆ ಹಿಂತಿರುಗುವ ಮಾತೇ ಇಲ್ಲ. ಬದುಕು ಎಲ್ಲೋ ಕಳೆಯುತ್ತೆ. ಹೀಗೆ ಕಳಿಬೇಕು ಎಂಬ ಹಠ ಇಲ್ಲ. ಆದರೆ ಹೇಗೆ ಕಳೆದರೂ ಅದನ್ನು ಆಸ್ವಾದಿಸುವ ಮನಸ್ಸಿದೆ. ನಾನು ಶುದ್ಧ ಕೊಡವನ ಹೆಂಡತಿ, ಮಾಚಿಮಾಡ ಹಿಮವಂತನ ತಾಯಿ. ಬಂದ ಪ್ರತಿಯೊಂದನ್ನು ಫೇಸ್ ಮಾಡೋಣ. ಕಾರ್ಲೋಸ್ ಮುಂದೆ ಯಾವ ಕಾರಣಕ್ಕೂ ಮಂಡಿ ಉರ್ಬೇಡ. ಇದು ನಿನ್ನ ಅತಿದೊಡ್ಡ ಯುದ್ಧ. ಜೊತೆಗೆ ನಾನಿದ್ದೀನಿ ಅಂದಳು ಲಾವಿ. ಈ ಮಧ್ಯೆ ನಾನು ಸತತವಾಗಿ 7 ದಿನ ಒಬ್ಬಂಟಿಗನಾಗಿ ಉಳಿದವರಿಗೆ ಅತಿ ಚಿಕ್ಕ ಅನುಮಾನವೂ ಬಾರದಂತೆ ಎಲ್ಲೂ ಒಂದು ಸಾಕ್ಷ್ಯ ಬಿಡದಂತೆ ಒಂದು ಕೆಲಸ ಮಾಡಿದ್ದೆ. ಉತ್ತಪ್ಪರೈ ಕಡೆಯ ಹುಡುಗ ತುಂಬ ಸಹಾಯ ಮಾಡಿದ್ದ. ದುಬೈನಲ್ಲಿ ಅನಾಲಿಸಿಸ್ ವಿಂಗ್ ಪರವಾಗಿ ಕೆಲಸ ಮಾಡುತ್ತಿರುವವರು 13 ಜನ ಅಧಿಕಾರಿಗಳು. ಅವರಿಗೆ 8 ಜನ ಏಜೆಂಟರಿದ್ದಾರೆ. ಪ್ರತಿ ವಿವರವನ್ನು ಉತ್ತಪ್ಪರೈ ಕೊಟ್ಟಿದ್ದ. ನನ್ನ ಪೂರ್ತಿ ಕೆಲಸ ಮುಗಿಸಿದ ದಿನ ಅನಾಮಧೇಯ ಅಪಾರ್ಟ್ಮೆಂಟಿನ ಕಚೇರಿಗೆ ಖುದ್ದಾಗಿ ಹೋದೆ. ಮಥಾಯ್ಸ್, ನಾವೀಗ ಸಹೋದ್ಯೋಗಿಗಳಾಗಿದ್ದಿದ್ರೆ ಚಹಾ ತರಿಸು ಅಂತ ಕೇಳ್ತಾ ಇದ್ದೆ. ಇಬ್ಬರು ಬೇರೆ ಬೇರೆ ಧ್ರುವದಲ್ಲಿ ನಿಂತಿದ್ದೀವಿ. ನೀನು ಉತ್ತರ ಧ್ರುವ ತೀರದ ಅರೋರಾ ಬೋರಿಯಾಲಿಸ್ ಪುಷ್ಪ. ನಾನು ಮಧ್ಯ ಪ್ರಾಂತ್ಯದ ದೇಶದಲ್ಲಿ ನೌಕರಿ ಇಲ್ಲದೆ ಅಲೀತಾ ಇರುವ ಎಕ್ಸ್ ಏಜೆಂಟ್. ಆದರೆ ನಿನಗೋಸ್ಕರ ಒಂದು ಚಿಕ್ಕ ಗಿಫ್ಟ್ ತಂದಿದ್ದೀನಿ ಅಂದೆ. ಸರ್ ಅನ್ನುತ್ತಾ ಎದ್ದು ನಿಂತವನ ದೇಹ ಭಾಷೆಯಲ್ಲೇ ಒಂದು ಗೌರವ ಇತ್ತು. ಅವನು ಸೆಕ್ರೆಟರಿಗೆ ಫೋನ್ ಮಾಡಿ ಕಾಫಿ ಆರ್ಡರ್ ಮಾಡಿದ. ವೆಲ್, ಎಲ್ಲದಕ್ಕಿಂತ ಮುಂಚೆ ಈ ಲಕೋಟೆ ಬಿಚ್ಚು ನೋಡು ಅಂದವನು ಅವನ ಮೇಜಿನ ಮೇಲೆ ಹೆಸರು ವಿಳಾಸಗಳಿಲ್ಲದ ಲಕೋಟೆ ಇಟ್ಟೆ. 14 ಫೋಟೋಗಳಿವೆ ಮಥಾಯ್ಸ್. 6 ಗಂಡು ಮಕ್ಕಳವು, 7 ಹೆಣ್ಣು ಮಕ್ಕಳವು. ಒಂದು ಫೋಟೋ ಕೊಂಚ ಬ್ಲರ್ ಆಗಿದೆ. ಆದರೆ ನಿನ್ನ ಮಗುವನ್ನು ಗುರುತು ಹಿಡಿಯೋಕ್ಕೆ ಕಷ್ಟ ಏನಿಲ್ಲ. ನಾನು ಹೇಳೋದಿಷ್ಟೇ, ನನಗೆ ಮಕ್ಕಳ ಮೇಲೆ ದ್ವೇಷ ಇಲ್ಲ. ಆದರೆ ನೆನಪಿಡಿ, ನನ್ನ ಮಗನಿಗೆ ಏನಾದರೂ ಆದರೆ ಅದಕ್ಕೆ ನಾನು ನಿಮ್ಮನ್ನು ಮಾತ್ರ ಹೊಣೆಗಾರರನ್ನಾಗಿ ಮಾಡ್ತೀನಿ. ವೆರಿ ಪರ್ಸನಲ್. ಈಜುವಾಗ ನನ್ನ ಮಗು ಮುಳುಗಿದ್ರೆ, ಶಾಲೆಗೆ ಬರುವಾಗ ಕಾರು ಅಪಘಾತವಾದರೆ, ಕಡೆಗೆ ನನ್ನ ಮಗು ಆಕಸ್ಮಿಕವಾಗಿಯೇ ಜೋಕಾಲಿಯಿಂದ ಬಿದ್ದರೆ, ಮಥಾಯ್ಸ್, ನಿಮ್ಮ ಯಾವ ಮಕ್ಕಳು ಬದುಕಿರೋದಿಲ್ಲ. ಅದಾದ ಮೇಲೆ ನನಗೇನಾಯಿತು ಅದರ ಪ್ರಶ್ನೆ ನನ್ನ ಎದುರಿಗೆ ಇಲ್ಲ. ಎಲ್ಲರನ್ನೂ ಕಳೆದುಕೊಂಡಿದ್ದೀನಿ. ಈಗ ನನ್ನ ಜೀವ ಕಳೆದುಕೊಳ್ಳಲು ಹೆದರ್ತೀನ? ಬಟ್ ನಾಟ್ ಬಿಫೋರ್ ಡಿಸ್ಟ್ರಾಯಿಂಗ್ ಯುವರ್ ಫ್ಯಾಮಿಲೀಸ್ ಅಂದೆ. ಮಥಾಯ್ಸ್ ನಿಜಕ್ಕೂ ಬೆದರಿ ಹೋಗಿದ್ದ. ಆಡುವ ಮಕ್ಕಳಿಂದ ಹಿಡಿದು ಅವರನ್ನು ದಿನವಿಡೀ ನೋಡಿಕೊಳ್ಳುವ ಹೋಮ್ ಮೇಡ್ ತನಕ
ತಾನು ಹೇಳಿದ್ದು, ಹೇಳದೆ ಹೋದದ್ದು ಮತ್ತು ಹೇಳ ಬಯಸಿದ್ದು ಎಲ್ಲವೂ ಮಥಾಯಸ್ಗೆ ಅರ್ಥವಾಗಿತ್ತು. ಸರ್, ಐ ಡೋಂಟ್ ಡಿಚ್ ಯು ಅಂದವನು ಎದ್ದು ಸ್ನೇಹ ಹಸ್ತ ಚಾಚಿದ್ದ. ಸನ್ನಿವೇಶ ಬದಲಾಗ್ತಾ ಇದೆ. ನಾನು ನಿರೀಕ್ಷೆ ಮಾಡಿದಂತೆಯೇ ಒಂದು ದಿವಸ ತಡವಾಗಿ ಕಾರ್ಲೋಸ್ ಮಾಥುರ್ ದುಬೈಗೆ ಬಂದಿದ್ದ. ಅವನು ದುಬೈಗೆ ಬಂದಿಳಿದ ಸಂಗತಿ ಅನಾಲಿಸಿಸ್ ವಿಂಗಿನ ಅಧಿಕಾರಿಗಳಿಗೂ ಗೊತ್ತಿರಲಿಲ್ಲ. ಪ್ರೆಸಿಡೆಂಟ್ ಹೋಟೆಲ್ನ 6 ಅಂತಸ್ತಿನ ಮಹಡಿಯ ಕೋಣೆಯಲ್ಲಿ ತನಗಾಗಿ ಕಾದಿರಿಸಿದ್ದ ರೂಮಿನಲ್ಲಿ ಆಗಷ್ಟೇ ಸ್ನಾನ ಮುಗಿಸಿ ಫಾರ್ಮಲ್ ಆಗಿ ದಿರಿಸು ಧರಿಸಿ ಕುಳಿತಿದ್ದ ಕಾರ್ಲೋಸ್ ನಾನು ಹೋಗುತ್ತಿದ್ದಂತೆಯೇ ಎದ್ದು ನಿಂತವನು ನೇರವಾಗಿ ನನ್ನ ಕಣ್ಣೊಳಕ್ಕೆ ನೋಡಲಿಲ್ಲ. ಮೊದಲಿನ ಆತ್ಮೀಯತೆ ಇಲ್ಲ, ಅಸಲು ಪರಿಚಯವೇ ಇಲ್ಲವೇನೋ ಎಂಬಂತಹ ನಿರ್ವಿಕಾರ ಮುಖಭಾವ. ಅದರಲ್ಲೇ ನನಗೆ ಹೋಟೆಲ್ನಲ್ಲಿದ್ದ ಸೋಫಾದ ಮೇಲೆ ಕೂಡಲು ಹೇಳಿದ, ಕಣ್ಣಲ್ಲೇ. ಆನಂತರ ಅವನು ಕಿಟಕಿಯ ಕಡೆಗೆ ನಡೆದು ಹೋಗಿ ಪರದೆ ಸರಿಸುತ್ತಾ, ಸ್ಯಾಮ್, ದಿಲ್ಲಿಯಿಂದ ದುಬೈಗೆ ಬರೋದು ದೊಡ್ಡ ಮಾತೇನಲ್ಲ. ಆದರೆ ಈ ಬಾರಿ ಬರಲಿಕ್ಕೆ ನನಗೆ ಒಂದೇ ಒಂದು ಬಲವಾದ ಕಾರಣ ಇತ್ತು. ಆ ಕಾರಣದ ಹೆಸರು ಹಿಮವಂತ್ ಪೂಣಚ್ಚ. ಹೌ ಕುಡ್ ಯು ಥಿಂಕ್? ತೀರಾ ಮಕ್ಕಳನ್ನು ಕೊಲ್ಲುವ, ಅಪಹರಿಸುವ ಕೆಲಸಕ್ಕೆ ಆ ಮಟ್ಟಕ್ಕೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಇಳಿದೀತು ಅಂತ ನೀನು ಭಾವಿಸಿದ್ದಾದರೂ ಹೇಗೆ? ಕೇಳಿದ. ನಾನು ಉತ್ತರಿಸದೇ ಇರಲು ನಿರ್ಧಾರ ಮಾಡಿದ್ದೆ. ಇದು ಭಾರತದಂತಹ ದೇಶದ ಅತ್ಯಂತ ಹೆಮ್ಮೆಯ ಸಂಸ್ಥೆ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್. ನೆನಪಿರಲಿ, ನಾವು ಕಾವೋ ಬಾಯ್ಸ್ ಅಂಥದ್ರಲ್ಲಿ ಚಿಕ್ಕ ಹುಡುಗರನ್ನ, ಹಸುಳೆಗಳನ್ನು ಕಿಡ್ನಾಪ್ ಮಾಡೋ ಮಟ್ಟಕ್ಕೆ ಇಳಿದು ಬಿಡ್ತೀವಿ ಅಂತ ಹೇಗಾದರೂ ಅಂದ್ಕೊಂಡೆ. ನೀನು ಇತ್ತೀಚಿನ ದಿನಗಳಲ್ಲಿ ಉಗ್ರವಾದದ ಬಗ್ಗೆ ಮಾತನಾಡಿದ್ದು ನೆನಪಿದ್ಯಾ? ಏನಾಗಿದೆ ನಿನಗೆ? ಕಿಟಕಿಯಿಂದ ಆಚೆಗೆ ನೋಡುತ್ತಲೇ ಕೇಳುತ್ತಿದ್ದ ಕಾರ್ಲೋಸ್ ಮಾತು. ನನ್ನ ಮನಸ್ಸು ನಿಜವಾದ ಸಂಭಾಷಣೆ, ಕೇಳಲೇಬೇಕಾದ ಪ್ರಶ್ನೆಗೆ ಸಿದ್ಧವಾಗುತ್ತಿತ್ತು. ಒಂದು ಸಲ ಕಾರ್ಲೋಸ್ ನನ್ನನ್ನು ನೋಡಲಿ, ಕಣ್ಣಲ್ಲಿ ಕಣ್ಣಿಟ್ಟು ಎಂದೇ ಕಾಯುತ್ತಿದ್ದೆ. ಮನಸ್ಸು ಸ್ಥಿರವಾಗಿತ್ತು. ಕಾರ್ಲೋಸ್, ನನ್ನ ಹಣ ಎಲ್ಲಿ? ಅದಕ್ಕೆ ಉತ್ತರ ಕೊಡಿ ಅಂದೆ. ನಿನ್ನ ಹಣವಾ? ಕಾರ್ಲೋಸ್ ಮಾಥುರ್ ನಿಧಾನವಾಗಿ ಕಿಟಕಿಯಿಂದ ನನ್ನೆಡೆಗೆ ನಡೆದು ಬಂದ. ಮೊಟ್ಟ ಮೊದಲ ಬಾರಿಗೆ ನನ್ನನ್ನು ನೋಡುತ್ತಿದ್ದಾನೇನೋ ಎಂಬಂತೆ ನನ್ನ ದೇಹ, ಕುಳಿತ ಭಂಗಿ, ಧರಿಸಿದ ಉಡುಪು ಮತ್ತು ಮುಖವನ್ನ ಸಾಧ್ಯಂತವಾಗಿ ನೋಡಿದ. ಸ್ಯಾಮ್, ಏನಾಗಿದೆ ನಿನಗೆ? ಆಫ್ ಆಲ್ ದ ಥಿಂಗ್ಸ್, ನೀನು ಭಾರತದಿಂದ ನನ್ನನ್ನು ಕರೆಸಿ ಮಾತನಾಡಬೇಕಾದದ್ದು ನಿನ್ನ ದುಡ್ಡಿನ ವಿಷಯವನ್ನ, ಜಸ್ಟ್ ಮನಿ? ಕೇಳಿದ ಮಾಥುರ್. ಮೇ ಬಿ ನನಗೆ ವಯಸ್ಸಾಗ್ತಾ ಇದೆ, ಅಥವಾ ಮೊದಲಿನ ಅಮಾಯಕತೆ ಕಳೆದು ಹೋಗಿದೆ. ಮಾಥುರ್, ಐ ಆಮ್ ಗೆಟಿಂಗ್ ಸ್ಮಾರ್ಟರ್ ಅಂದೆ. ವಾಟ್ ನಾನ್ ಸೆನ್ಸ್! ನಾನೊಬ್ಬ ಇಂಡಿಯನ್ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಲೇ ಇಲ್ಲ. ಬರೀ ಇಂಡಿಯನ್ ಅಲ್ಲ, ಒಬ್ಬ ಕರ್ನಲ್ ನೀನು. ನಿನ್ನ ಹಿನ್ನೆಲೆ ಎಂತಹದ್ದು? ಎಂಥ ತಂದೆ ತಾಯಿಯರ ಮಗ. ನಿನಗೆ ದೊರೆತ ತರಬೇತಿ ಆದರೂ ಎಂತಹದ್ದು? ಪ್ರತಿ ವರ್ಷದ ತರಬೇತಿ, ಒಂದೊಂದು ರಿಫ್ರೆಷರ್ ಕೋರ್ಸ್, ಕಮಾಂಡೋ ಟ್ರೈನಿಂಗ್, ಕಡೆಗೆ ಅನಾಲಿಸಿಸ್ ವಿಂಗಿನ ಎಕ್ಸಲೆಂಟ್ ಅನುಭವ ಎಲ್ಲ ಮರ್ತೋದ್ಯಾ? ಅಕಸ್ಮಾತ್ ನಿನ್ನ ಈ ಮಾತನ್ನ ನಿನ್ನ ತಾಯಿ ಕೇಳಿದ್ದಿದ್ರೆ ಏನಂದ್ಕೊಳ್ತಾ ಇದ್ಲು? ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ಲು? ಕಾರ್ಲೋಸ್ ಮಾಥುರ್ ಜಂಗುಳಿ ಸೇರಿದ ಜಾತ್ರೆಯಲ್ಲಿ ಆಟ ಹಾಕುವ ಹಾವಾಡಿಗನಂತೆ ಮೊದಲ ಆಟ ಹಾಕತೊಡಗಿದ್ದ. ಎಕ್ಸಾಕ್ಟ್ಲಿ ಲೈಕ್ ಯು. ನೀನು ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆಯೋ ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇದ್ಲು. ಯಾಕಂದರೆ ಅವಳಿಗೆ ನಿನಗೆ ಗೊತ್ತಿರೋದಕ್ಕಿಂತ ಕೊಂಚ ಕಡಿಮೆ ಗೊತ್ತು. ಅಂದವನ ದನಿಯಲ್ಲಿ ಸೆಡವಿತ್ತು. ಓಹ್, ಹಾಗ? ನೀನು ಹೇಳ್ತಾ ಇರೋದು ನಿಜ ಇರಬಹುದು. ನಿಜ ಏನು ಬಂತು? ನೇರವಾಗಿ ನಾನು ಅನಾಲಿಸಿಸ್ ವಿಂಗ್ನಿಂದ ರಜೆ ಪಡೆದು ದುಬೈಗೆ ಬಂದು ಶೂಟಿಂಗ್ ಸೆಂಟರ್ನಲ್ಲಿ ನಿನ್ನ ವಿದ್ಯಾರ್ಥಿಯಾಗಿ ಸೇರಿಕೊಂಡು ಸೈನ್ಯ ಅಂದ್ರೇನು, ದೇಶಭಕ್ತಿ ಅಂದ್ರೇನು, ಸೈನ್ಯಕ್ಕೆ ಸೇರಿದ ಪ್ರತಿಯೊಬ್ಬನಿಗೂ ಕೋಟ್ಯಂತರ ರೂಪಾಯಿ ರಿಟೈರ್ಮೆಂಟ್ ಬೆನಿಫಿಟ್ ಕೊಡೋದು ಅಂದ್ರೇನು ಅಂತ ಪಾಠ ಮಾಡಿಸ್ಕೋಬೇಕು. ನಿನಗೆ ಭಾರತದ ಇತಿಹಾಸ ಗೊತ್ತಿಲ್ವಾ ಸ್ಯಾಮ್? ಎಷ್ಟು ಯುದ್ಧ, ಎಷ್ಟು ಸಾವು, ಯಾವ ತರಹದ ಹಿಂಸಾಚಾರ, ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು, ಎಷ್ಟು ಜನ ಅಂಗವಿಕಲರಾದರು.
ಅವ್ರು ಯಾರು ನಿನಗಿಂತ ಅಪಾಯಕಾರಿ ಸಾಹಸಗಳನ್ನು ಮಾಡಲಿಲ್ಲ ಅಂತ ಅಂದ್ಕೊಂಡ್ಯಾ? ನಿನ್ನ ಕೈಲಿ ಕೋಟ್ಯಂತರ ಹಣ ಇತ್ತು. ಒಪ್ಪತ್ತಿನ ಊಟಕ್ಕಿಲ್ಲದ ಲಕ್ಷಾಂತರ ಜನ ಉಸಿರೆತ್ತದೆ ಬದುಕುತ್ತಿರುವ ಬಡ ಭಾರತ ದೇಶದ ಜನ. ಅಂತಹ ಜನ ಬೆವರ್ಹರಿಸಿ ದುಡಿದ ಕೋಟಿ ಕೋಟಿ ಹಣ. ಯುರೋಪ್ನಲ್ಲಿ ಅದ್ಭುತ ಹವಾಮಾನ ಇತ್ತು, ಇರಲಿಕ್ಕೆ ಒಳ್ಳೆಯ ಹೋಟೆಲ್ಗಳು, ನಿನ್ನಂತೆಯೇ ತರಬೇತಿ ಪಡೆದು ಹೆಂಡತಿ ಮಕ್ಕಳನ್ನು ಬಿಟ್ಟು ನಿನ್ನ ಒಂದು ಇಶಾರೆಯ ಮೇರೆಗೆ ಪ್ರಾಣ ಬಿಡಲಿಕ್ಕೂ ಸಿದ್ಧರಾಗಿದ್ದ ಗೆಳೆಯರ ಟೀಮ್ ಇತ್ತು. ಒಂದು ಮಾತು ನಿಜ, ಇಡೀ ಯುರೋಪ್ನ ಉಗ್ರರ ಜಗತ್ತು ಅದುರಿ ಬೀಳುವಂತಹ ಹತ್ಯೆಗಳನ್ನು ಮಾಡಿದೆ. ದಟ್ಸ್ ಗ್ರೇಟ್. ಅಂತಹ ಅನೇಕ ಸಾಹಸಗಳನ್ನು ಮಾಡಿದ ಭಾರತೀಯರಿದ್ದಾರೆ, ಅನೇಕರು. ಅವ್ರಿಗೆಲ್ಲ ಕೋಟಿಗಟ್ಟಲೆ ಕೊಡಲಿಕ್ಕಾಗುತ್ತದಾ? ಕೈಯಲ್ಲಿ ಗನ್ ಹಿಡಿದ ಪ್ರತಿ ಯೋಧನಿಗೂ ಚೆಕ್ ಬರೆದು ಕೊಡಬೇಕಾ ಸರ್ಕಾರ? ಆಗಬಹುದು. ಇದೇ ನಿನ್ನ ಅಭಿಪ್ರಾಯವಾದರೆ ಭಾರತಕ್ಕೆ ಇವತ್ತೇ ಹಿಂತಿರುಗಿ ಮುಖ್ಯಸ್ಥರಿಗೆಲ್ಲ ಈ ಪದ್ಧತಿ ಜಾರಿಗೆ ಬರುವಂತೆ ಹೇಳ್ತೀನಿ. ಅಫ್ಕೋರ್ಸ್ ಇಂತಹ ಚಿಂತನೆ ಹುಟ್ಟಿದ್ದೇ ನಿನ್ನಿಂದ ಅಂತ ಕೂಡ ವಿವರಿಸ್ತೀನಿ ಎಂದು ವ್ಯಂಗ್ಯದ ನಗೆನಕ್ಕ ಮಾಥುರ್. ಇದು ಸಂತೆಯಲ್ಲಿ ಆಟ ಹಾಕುವವನ ಎರಡನೇ ತಂತ್ರ. ಅವನ ಅಷ್ಟೂ ಮಾತು ಕೇಳಿಸಿಕೊಂಡ ನಾನು ಒಂದೇ ಒಂದು ಮಾತು ಆಡದೆ, ಮುಖದಲ್ಲಿ ಅತಿ ಚಿಕ್ಕ ಅನಿಸಿಕೆಯನ್ನೂ ತೋರ್ಪಡಿಸದೆ ಕಲ್ಲಿನ ಮೂರ್ತಿಯಂತೆ ಕುಳಿತಿದ್ದೆ. ನೋಡು, ಭಾರತದ ಇತಿಹಾಸವೇ ಅಂತಹದ್ದು, ಅದಕ್ಕೆ ಬೇಕಾಗಿರುವವರು ಅಂಥವರೇ. ನೀನು ನಿಜಕ್ಕೂ ಒಬ್ಬ ಕೊಡವನಾಗಿದ್ದರೆ, ಹುಟ್ಟ ಯೋಧನಾಗಿದ್ದರೆ, ನಿನ್ನಲ್ಲಿನ್ನೂ ತಾಕತ್ತು ನರ ಇದೆ ಅನ್ನೋದೇ ಆದರೆ ಗಂಡಸಿನಂತೆ ಭಾರತಕ್ಕೆ ವಾಪಸ್ ಬಾ. ಅನಾಲಿಸಿಸ್ ವಿಂಗ್ನಲ್ಲಿ 1000 ಕೆಲಸಗಳಿದ್ದಾವೆ. ನಿನಗೆ ಬೇಕಾದ ಕೆಲಸ ಆರಿಸ್ಕೊ, ಆಮೇಲೆ ನಿನ್ನ ದುಡ್ಡಿನ ಬಗ್ಗೆ ಮಾತನಾಡೋಣ ಅಂದ ಮಾಥುರ್. ಸಂತೆಯಲ್ಲಿ ಆಟ ಹಾಕುವವನ ಪ್ರಚಂಡ ತಂತ್ರ. ಅವನ ಮಾತಿಗೆ ನಾನು ಉತ್ತರಿಸಲಿಲ್ಲ. ವೆಲ್, ನೀನು ಹಿಂತಿರುಗೋದೇ ಇಲ್ಲ ಅಂತ ನಿರ್ಧರಿಸಿದಂತಿದೆ. ಆಲ್ ರೈಟ್, ಇಲ್ಲಿಗೆ ಇದನ್ನು ಮುಗಿಸೋಣ. ಸುಲಭವಾಗಿ ಸಿಕ್ಕ ಅಬ್ಬೇಪಾರಿ ಭಯೋತ್ಪಾದಕರನ್ನು ಕೊಂದ ಟೀಮಿನ ಮುಖ್ಯಸ್ಥ ಸ್ಯಾಮ್ ಹಣಕ್ಕಾಗಿ ಕೆಲಸ ಬಿಟ್ಟ. ಅತಿ ಮುಖ್ಯವಾಗಿ ಕೊಲ್ಲಬೇಕಿದ್ದ ಲಷ್ಕರ್ ಇ ತೈಬಾದ ಮುಖ್ಯಸ್ಥನನ್ನಾಗಲಿ, ಇಡೀ ಮುಂಬೈ ಹತ್ಯಾಕಾಂಡದ ಸೂತ್ರಧಾರನಾದ ಝಕಿ ಉರ್ ರೆಹಮಾನ್ ಲಖ್ವಿಯನನ್ನಾಗಲಿ ಕೊಲ್ಲಲಿಲ್ಲ. ಕೊಲ್ಲೋದಾಗಿರಲಿ, ಕೂದಲು ಕೊಂಕಿಸಲು ಸ್ಯಾಮ್ಗೆ ಆಗಲಿಲ್ಲ. ಮಾಡಿದ ಖರ್ಚು ಮಾತ್ರ ಕೋಟಿ ಕೋಟಿ ಕೋಟ್ಯಂತರ. ಇನ್ನು ಮೇಲೆ ಇಂತಹ ಕೆಲಸಗಳಿಗೆ ನಾನು ಬೇರೆಯದೇ ವ್ಯಕ್ತಿತ್ವವುಳ್ಳವರನ್ನು ಆಯ್ಕೆ ಮಾಡಬೇಕಾಗುತ್ತದೆ ಎಂದು ಅನಾಲಿಸಿಸ್ ವಿಂಗ್ನ ದಾಖಲೆಗಳಲ್ಲಿ ಶರಾ ಬರೆದು ನಾನು ಇದನ್ನು ಮುಗಿಸ್ತೀನಿ. ಸೊ ಸ್ಯಾಮ್, ಲೆಟ್ಸ್ ಕಾಲ್ ಇಟ್ ಕ್ವಿಟ್ಸ್ ಅಂದ ಮಾಥುರ್. ಸಂತೆಯವನ ಕಟ್ಟ ಕಡೆಯ ಆಟ, ಟ್ರಂಪ್ ಕಾರ್ಡ್. ನನ್ನಲ್ಲಿ ದೈತ್ಯಾಕಾರದ ಹಿಮಾಗ್ನಿಯೊಂದು ಧಗಧಗಿಸಲು ಆರಂಭಿಸಲಿತ್ತು. ಆದರೂ ದನಿಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕೇಳಿದೆ, ಏನಂತ? ನಾಳೆ ಕೇಳೋಣ.